ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಒಂದು ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ಸಣ್ಣ ಕ್ರಿಯೇಟರ್ಸ್ಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಈ ಅಪ್ಡೇಟಲ್ಲಿ ಬಂದುಬಿಟ್ಟು ನಿಮ್ಮ ಚಾನೆಲ್ ನೀವು ತಿಳ್ಕೊಬೋದು ಗ್ರೋ ಆಗ್ತಾ ಇದೆಯಾ ಇಲ್ವಾ ಅಂತ. ಡೈರೆಕ್ಟಾಗಿ ಯೂಟ್ಯೂಬ್ ಬಂದುಬಿಟ್ಟು ಮೆನ್ಷನ್ ಮಾಡಿರುತ್ತೆ, ಓಕೆನಾ. ಸೊ ಯಾವ ಥರ ಹೆಂಗೆ ನಮಗೆ ಗೊತ್ತಾಗುತ್ತೆ YT ಸ್ಟುಡಿಯೋದಲ್ಲಿ ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಎಲ್ಲರ ಹತ್ರ YT ಸ್ಟುಡಿಯೋ ಅಪ್ಲಿಕೇಶನ್ ಇರುತ್ತೆ. ಸೊ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ನಿಮಗೆ ಇಲ್ಲಿ ಏನಿದೆ ಡ್ಯಾಶ್ ಬೋರ್ಡ್ ಇದೆ, ಕಂಟೆಂಟ್ ಇದೆ, ಅನಾಲಿಟಿಕ್ಸ್ ಇದೆ. ಸೊ ಸಿಂಪಲಿ ನಮಗೇನು ಮಾಡಬೇಕು, ಈ ಅನಾಲಿಟಿಕ್ಸ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್, ಇಲ್ಲಿ ನಿಮಗೆ ಆಡಿಯನ್ಸ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಸಿಂಪಲಿ ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್, ನಿಮಗೆ ಇಲ್ಲಿ ಹೊಸದಾಗಿ ಒಂದು ನೋಡೋಕ್ಕೆ ಸಿಗುತ್ತೆ. ಏನು, ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ, ಓಕೆನಾ. ನಿಮ್ಮ ಆಡಿಯನ್ಸು ನಿಮ್ಮ ವಿಡಿಯೋನ ನೋಡಿ ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ, ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನೋಡಿದರೆ, ಸೊ ಇಲ್ಲಿ ನಿಮಗೆ ಒಂದು ಏನು ಕಾಣುತ್ತೆ, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನ್ಯೂ ವೀವರ್ಸು, ಅದಾದಮೇಲೆ ಕ್ಯಾಶುವಲ್ ವೀವರ್ಸು, ರೆಗ್ಯುಲರ್ ವೀವರ್ಸು, ಓಕೆನಾ. ಸೊ ಅದಾದಮೇಲೆ ನೀವು ಇನ್ನೊಂದು ನೋಟಿಸ್ ಮಾಡ್ಬೋದು, ನ್ಯೂ ವೀವರ್ಸ್ ಎಷ್ಟಿದೆ ಇಲ್ಲಿ ಪರ್ಸೆಂಟೇಜ್ ನಾವು ನೋಡೋದಾದರೆ 59% ಇದೆ, ಯಾವುದು ನ್ಯೂ ಯೂಟ್ಯೂಬರ್ಸು, ಓಕೆನಾ. ಕ್ಯಾಶುವಲ್ ವೀವರ್ಸ್ ಏನಿದೆ ಅದೆಷ್ಟಿದೆ ನಮ್ಮದ್ರಲ್ಲಿ 34% ಇದೆ, ಓಕೆನಾ. ಅದಾದಮೇಲೆ ಕೆಳಗಡೆ ನಾವು ಬರೋದಾದರೆ ರೆಗ್ಯುಲರ್ ವೀವರ್ಸ್ ಎಷ್ಟಿದೆ 5.7% ತೋರಿಸ್ತಾ ಇದೆ. ಇದರಲ್ಲಿ ಜಾಸ್ತಿ ಯಾವ್ದು ತೋರಿಸ್ತಾ ಇದೆ ನೀವು ನೋಡ್ಬೋದು, ನ್ಯೂ ವೀವರ್ಸ್ದು ಏನಿದೆ ಅದು ಪರ್ಸೆಂಟೇಜ್ ಬಂದುಬಿಟ್ಟು ಜಾಸ್ತಿ ತೋರಿಸ್ತಾ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ನ್ಯೂ ಯೂಟ್ಯೂಬರ್ ಏನು ವೀವರ್ಸ್ ಇದೆ ಅದು ಬಂದುಬಿಟ್ಟು ಜಾಸ್ತಿ ಇರಬೇಕು. ಏನಕ್ಕೆ ಹೇಳಿ, ಈಗ ನ್ಯೂ ವೀವರ್ಸ್ ಬಂದ್ರೇ ಅಲ್ವಾ ನಮಗೆ ಜಾಸ್ತಿ ಬಂದುಬಿಟ್ಟು ರೀಚು ಸಿಗೋದು. ನ್ಯೂ ಯೂಟ್ಯೂಬರ್ಸು ಬಂದು ಬರ್ತಾಯಿದ್ರೆ, ಓಕೆನಾ, ಬರ್ತಾಯಿದ್ರೆ ನಮಗೇನಾಗುತ್ತೆ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸು ಆಗ್ತಾರೆ, ಅವ್ರು ನಮ್ಮ ವೀಡಿಯೋಸು ನೋಡ್ತಾರೆ, ಅವ್ರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ತಾರೆ. ಮತ್ತು ನೆಕ್ಸ್ಟು ಅವ್ರು ಬಂದುಬಿಟ್ಟು ರೆಗ್ಯುಲರ್ ವೀವರ್ಗೆ ಕೌಂಟ್ ಆಗ್ತಾರೆ, ಇಲ್ಲ ಕ್ಯಾಶುವಲ್ ವೀವರ್ಗೆ ಕೌಂಟ್ ಆಗ್ತಾರೆ, ಓಕೆನಾ. ಸೊ ಮೇನ್ ಬಂದುಬಿಟ್ಟು ನಮ್ಮದು ಏನು ನ್ಯೂ ವೀವರ್ ಏನಿದೆ ಇದು ಬಂದುಬಿಟ್ಟು ಜಾಸ್ತಿ ಬರಬೇಕು. ಇದೇನಾದರೂ ಜಾಸ್ತಿ ಬಂದರೆ ಆಗ ತಿಳ್ಕೊಳ್ಳಿ ನಿಮ್ಮದು ಚಾನೆಲ್ ಬಂದುಬಿಟ್ಟು ಗ್ರೋ ಆಗ್ತಿದೆ ಅಂತ, ಓಕೆನಾ. ಈ ನ್ಯೂ ಏನು ವೀವರ್ ಇದೆ ಇದನ್ನೇ ಕಮ್ಮಿ ಬಂದರೆ ನಿಮ್ಮದು ಏನಾಗುತ್ತೆ, ಆಗ ಚಾನೆಲ್ ಗ್ರಾಫ್ ಡೌನ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟು, ನ್ಯೂ ವೀವರ್ ಏನಿದೆ ಅದು ಜಾಸ್ತಿ ಬರಬೇಕು. ಇದರಿಂದನೇ ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಚಾನೆಲ್ದು ಏನಿದೆ ಚಾನೆಲ್ ಗ್ರೋ ಆಗುತ್ತಾ ಇಲ್ವಾ, ಗ್ರೋ ಆಗ್ತಾ ಇದೆಯಾ ಇಲ್ವಾ ಅಂತ ಇದರಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ನೀವು ಫಸ್ಟು ಚೆಕ್ ಮಾಡಿ, ನ್ಯೂ ವೀವರ್ ಎಷ್ಟಿದೆ. ಕ್ಯಾಶುವಲ್ ವೀವರ್ ಬರೋದಾದರೆ ಲೈಕ್ ಕ್ಯಾಶುವಲ್ ಆಗಿ ಯಾವಾಗಲಾದರೂ ಬಂದು ನೋಡೋದು, ಓಕೆನಾ. ರೆಗ್ಯುಲರ್ ವೀವರ್ ಯಾವಾಗಲೂ ಕಮ್ಮಿನೇ ಇರುತ್ತೆ, ಯಾಕಂದರೆ ರೆಗ್ಯುಲರ್ ಆಗಿ ನೋಡೋ ಸಬ್ಸ್ಕ್ರೈಬರ್ಸ್ ಅಂತೂ ಜಾಸ್ತಿನೇ ಇರ್ತಾರೆ, ಬಟ್ ರೆಗ್ಯುಲರ್ ಆಗಿ ಆ ಸಬ್ಸ್ಕ್ರೈಬರ್ಸಲ್ಲಿ ಇಷ್ಟು ಜನನೇ ನಮ್ಮದು 5% ಜನನೇ ನೋಡೋಕ್ಕಾಗತ್ತೆ. ಇದಕ್ಕಿಂತ ಕಮ್ಮಿನೂ ಬರ್ಬೋದು, 2% ಬರ್ಬೋದು, ಓಕೆನಾ. ಕ್ಯಾಶುವಲ್ ಅಂದರೆ ಲೈಕ್ ಆಲ್ರೆಡಿ ಒಂದು ಸಲ ವಿಸಿಟ್ ಮಾಡಿ ಮತ್ತೆ ವೀಡಿಯೋನ ನೋಡೋರು. ನ್ಯೂ ವೀವರ್ ಅಂದರೆ ಫಸ್ಟ್ ಟೈಮ್ ನೋಡೋದು. ಈಗ ಯೂಟ್ಯೂಬ್ ಅವ್ರ ಹತ್ರ ಇಂಪ್ರೆಷನ್ಸ್ ಕಳಿಸಿ ಅವ್ರು ಕ್ಲಿಕ್ ಮಾಡಿ ನೋಡ್ತಾರಲ್ಲ, ಅದು ಬಂದುಬಿಟ್ಟು ನ್ಯೂ ವೀವರ್ಸು. ಸೊ ನ್ಯೂ ವೀವರ್ಸ್ ಹತ್ರ ಹೋದ್ರೇ ನಮ್ಮ ಚಾನೆಲ್ ಗ್ರೋ ಆಗ್ತಾ ಇದೆ ಅಂತ ಅರ್ಥ, ಓಕೆನಾ. ಸೊ ಇದು ಗೊತ್ತಾಯ್ತಲ್ಲ ಗೈಸ್. ಅದಾದಮೇಲೆ ನಾನು ನಿಮಗೆ ಇನ್ನೊಂದು ಬಂದುಬಿಟ್ಟು ತೋರಿಸ್ಬಿಡ್ತೀನಿ. ಡ್ಯಾಶ್ ಬೋರ್ಡಲ್ಲಿ ಹೋಗೋಣ. ಡ್ಯಾಶ್ ಬೋರ್ಡಲ್ಲಿ ಹೋಗಿಬಿಟ್ಟು ಇಲ್ಲಿ ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು, ಒಂದು ವೀಡಿಯೋ ಮೇಲೆ ಯಾವುದಾದ್ರೂ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಯಾವುದಾದ್ರೂ ವೀಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೊ ನಿಮಗೆ ಇಲ್ಲಿ ರಿಸ್ಟ್ರಿಕ್ಷನ್ ಅಂತ ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು ಯಾವಾಗಲೂ ನನ್ನಲ್ಲೇ ಇರಬೇಕು, ಓಕೆನಾ. ಸೊ ನನ್ನಿಲ್ಲ ಬೇರೆ ಏನಾದರೂ ಇದೆ, ಕಾಪಿರೈಟ್ ಇದೆ, ಇಲ್ಲ ಬೇರೆ ಏನೇನಾದರೂ ಇಲ್ಲ ಬರ್ದಿರುತ್ತೆ, ಇಲ್ಲಿ ನನ್ನ ಬಿಟ್ಟು ಬೇರೆ ಏನೇನಾದರೂ ಬರ್ತಿದ್ರೆ ಸೊ ಈ ಕಂಡೀಷನಲ್ಲಿ ನಿಮ್ಮದು ಇಂಪ್ರೆಷನ್ ಹೋಗಲ್ಲ ಆ ವಿಡಿಯೋದು, ಅದ್ರ ಜೊತೆಗೆ ಅದಕ್ಕೂ ವ್ಯೂಸು ಬಂದುಬಿಟ್ಟು ಸಿಗಲ್ಲ. ಸೊ ಇದು ಆದಷ್ಟು ನನ್ನಲ್ಲೇ ಇರಬೇಕು, ರಿಸ್ಟ್ರಿಕ್ಷನ್ ಏನಿದೆ ಅದು, ಓಕೆನಾ. ಸೊ ಇದಾದಮೇಲೆ ನಮ್ಮದು ಇನ್ನೊಂದು ಬಂದುಬಿಟ್ಟು ವಾಚ್ ಟೈಮ್ ಏನಿದೆ ಅದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಈ ವಾಚ್ ಟೈಮ್ ಅವರ್ ಏನಿದೆ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮತ್ತೆ ನಿಮ್ಗೆ ಏನು ಮಾಡಬೇಕು, ಈ ಗ್ರಾಫ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಈ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಲಾಸ್ಟ್ 28 ಡೇಸ್ದು ಮಾತ್ರ ವಾಚ್ ಟೈಮ್ ಇಲ್ಲಿ ಎಷ್ಟು ಸಿಗ್ತಾ ಇದೆ ಅಂತ ತೋರಿಸ್ತಾ ಇದೆ, ಓಕೆನಾ. ನಮಗೇನು ಮಾಡಬೇಕು, 365 ಡೇಸ್ದು ಲಾಸ್ಟ್ 365 ಡೇಸ್ದು ಅಲ್ವಾ ಕೌಂಟ್ ಮಾಡೋದು ಮಾನಿಟೈಸೇಷನ್ ಆಗೋಕ್ಕೆ. ಸೊ ಲಾಸ್ಟ್ 365 ಡೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೆಕ್ ಮಾಡಬೇಕು, ಓಕೆನಾ. ನಿಮ್ಮ ವಾಚ್ ಟೈಮ್ ಬಂದುಬಿಟ್ಟು
ಎಷ್ಟು ಬರ್ತಾ ಇದೆ ಏನು ಎತ್ತ ಅಂತ ಇದನ್ನು ಚೆಕ್ ಮಾಡಿ ಓಕೆನಾ. ಇದು ಬಂದುಬಿಟ್ಟು ಗ್ರೀನಲ್ಲಿ ಇರಬೇಕು, ಜಾಸ್ತಿ ಇರಬೇಕು, ಈ ಮೋರ್ ದೆನ್ ಪ್ರೀವಿಯಸ್ ಡೇ ಅಂತ ಇದೆಯಲ್ಲ, ಸೊ ಈ ಥರ ಬರಬೇಕು ನಿಮ್ಮದು. ಬೈ ಚಾನ್ಸ್ ಇದು ಬರ್ತಿಲ್ಲ, ಕಮ್ಮಿ ವಾಚ್ ಟೈಮ್ ಏನಾದರೂ ಬರ್ತಾ ಇದ್ದರೆ ಸೊ ನಿಮಗೆ ಏನು ಮಾಡಬೇಕು, ಆ ಚಾನಲಲ್ಲಿ ಕೆಲಸನೇ ಮಾಡಬಾರ್ದು, ಬೇರೆ ಚಾನಲ್ ಮೇಲೆ ಫೋಕಸ್ ಮಾಡಿ ಓಕೆನಾ. ವಾಚ್ ಟೈಮ್ ಬರಲಿಲ್ಲ ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಹೆಂಗಾಗುತ್ತೆ, ಇದೊಂದು ಸಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ. ಇದು ಮೋರ್ ಅಂತಲೇ ಬರಬೇಕು, ಇಲ್ಲ ನಿಮ್ಮದು ಲಾಸ್ಟ್ 365 2000 3000 ಆದರೂ ವಾಚ್ ಟೈಮ್ ಆಗಿರಬೇಕು. ಲಾಸ್ಟು ಎಷ್ಟು 365 ಡೇಸಲ್ಲಿ, ಇಲ್ಲ 500 ಇಲ್ಲ 100 200 ಈ ಥರ ಇದ್ದರೆ ನಿಮ್ಮದು ಮಾನಿಟೈಸೇಷನ್ ಆಗೋದು ಕಷ್ಟ ಅಂತಲೇ ಹೇಳ್ಬೋದು. ಇದು ಮೋರ್ ಅಂತಲೇ ಇರಬೇಕು ಓಕೆನಾ. ಸೊ ಗೊತ್ತಾಯ್ತಲ್ಲ, ಅಪ್ಡೇಟ್ ಬಗ್ಗೆ ಗೊತ್ತಾಯ್ತಲ್ಲ ಏನು ಎತ್ತ ಅಂತ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನ್ ಏನಾದರೂ ಇದ್ದರೆ, ಡೌಟ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ. ಮೇಯ್ನಾಗಿ ಇದನ್ನು ಈ ನ್ಯೂ ವ್ಯೂವರ್, ಕ್ಯಾಶುವಲ್ ವ್ಯೂವರ್, ರೆಗ್ಯುಲರ್ ವ್ಯೂವರ್ ಏನಿದೆ ಇದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಬಂದುಬಿಟ್ಟು ಇದಿರಬೇಕು ಓಕೆನಾ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.